ಮುರ್ತುಜಾ ಖಾದ್ರಿ ಅವರ ಉರುಸಿನ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ದರ್ಗಾ ಆಡಳಿತಾಧಿಕಾರಿ ಹಾಗೂ ತಹಶೀಲ್ದಾರರಾದ ಸತೀಶ್ ಕೂಡಲ್ಗಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಾರ್ವಜನಿಕರಿಂದ ಬಂದ ಸಲಹೆಗಳನ್ನು ಸ್ವೀಕರಿಸಿ ಸರ್ಕಾರದ ಆದೇಶದಂತೆ ಭಕ್ತರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಇದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಅಗತ್ಯವಾಗಿ ನೀಡಬೇಕೆಂದು ಕೋರಿದರು. ದರ್ಗಾಕ್ಕೆ ಸುಣ್ಣ ಬಣ್ಣ ಸಣ್ಣ ಪುಟ್ಟ ದುರಸ್ತಿ ಕಾರ್ಯ ಕೈಗೊಳ್ಳಲಾಗಿದೆ ಎಂದರು. ಗ್ರೇಡ್ 2 ತಹಶೀಲ್ದಾರ್ ಈಶ್ವರ್ ಗಡ್ಡಿ, ಅಹಮದ್ ಸಾಬ್ ಬಾಗ್ವಾನ್, ಮುರ್ತುಜಾ ಸಾಬ್ ಆನೆಹೊಸೂರ್ ಸೇರಿದಂತೆ ಇತರರು ಇದ್ದರು. KBN ನ್ಯೂಸ್, ಇಳಕಲ್. ನಾವು ಉರುಸಿನಲ್ಲೇ CCTV ಫುಟೇಜ್ ಎಂತ ಹಾಕ್ಬೇಕಂದ್ರೆ ಪ್ರತಿಯೊಂದು ಅಂಗಡಿದು ಫುಟೇಜ್ ಬರ್ಬೇಕು ತಮ್ಮ ಕಡೆ. ಯಾಕಂದ್ರೆ ಹುಡುಗರು ಏನು ಮಾಡ್ತಾರಂದ್ರೆ ಹುಡುಗಿಯರು ಭಾಳ ಸಮಸ್ಯೆ ಆಗ್ತಾವೆ ಅಲ್ಲಿ, ಆಮೇಲೆ ಜಗಳ ಆಗೋ ಚಾನ್ಸಸ್ ಭಾಳ ಇದೆ. ಅದಕ್ಕೆ ತಾವು ಆ ವ್ಯಕ್ತಿ ಆ ಜಗಳ ಮಾಡೋಕೆ ಇಂಟ್ರೆಸ್ಟ್ ಮಾಡ್ತಾರೆ ಒಳಗೆ ಹಾಕಿಸ್ಬೇಕು ಮೊದಲು. ತಾವು ದಯವಿಟ್ಟು ಆ ಕೆಲಸ ಮಾಡಬೇಕು. ಯಾಕಂದ್ರೆ ಇದು ಊರಿನ ಒಂದು ಸಂಕೇತ. ಮುರ್ತುಜಾ ಖಾದ್ರಿ ಅಂದ್ರೆ ಅವ್ರದ್ದೊಂದು ದೊಡ್ಡ ತ್ಯಾಗ ಬಲಿದಾನ ಇದೆ. ಅದಕ್ಕೆ ನನ್ನ ಎಲ್ಲ ಯುವಕರನ್ನ ತಾವು DC ಕ್ಯಾಮ್ರಾಗಳು ಅಳವಡಿಸಬೇಕು ಎಲ್ಲೆಲ್ಲಿ ಅನ್ನೋದು ಸಹಿತ ನಾವು ಹಾಕೋತೀವಿ. ಅಡ್ವಾನ್ಸ್ ಆಗಿ ಅವ್ರನ್ನೂ ಕರೆದು ಅವರಿಂದ ಕೊಟೇಶನ್ ತಗೊಂಡು ನಾವು ಅದನ್ನು ಕೊಡ್ತೀವಿ. ನಮ್ದು ಈಗಾಗಲೇ ಮುಂದಿನ ನಾವು ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ದರ್ಗಾಕ್ಕೆ ಸುಣ್ಣ ಬಣ್ಣ ಆಗಿದೆ. ಅಲ್ಲೆಲ್ಲಿ ಏನೇನೋ ಸ್ವಲ್ಪ ಕಲ್ಲುಗಳದ್ದು ಏನೇನು ಮಿಸ್ಟೇಕ್ಸ್ ಇದೆ ಅವು ಸಹಿತ ನಾವು ಸಿಮೆಂಟ್ ಒಂದಿಬ್ಬರು ಇವರಿಗೆ ಗಂಟೆಗಾರ ತಗೊಂಡು ಮಾಡ್ತಾ ಇದ್ದೀವಿ. ಅಲ್ಲೇನು ಕಟ್ಟೆಗಳು ಸರಿ ನಾದುರಿಸ್ತಿದ್ದು ಅಂಥವನ್ನು ಸರಿಪಡಿಸ್ತಾ ಇದ್ದೀವಿ. ನೀವು ಏನು ಹೇಳಿದಿರಲ್ಲ ಎಲ್ಲನೂ ನಾವು ಚಾನ್ಸು ತಪ್ಪದೆ ಕೆಲವೊಂದು ಸಲಹೆ ಸೂಚನೆ ನೀವು ಹೇಳಿದ್ದನ್ನು ನಾವು ಮುಂದೆ ಬರುವಂಥ ದರ್ಗಾ ಜಾತ್ರೆಯಲ್ಲಿ ನಾವು ಅದನ್ನು ಅಳವಡಿಸಿಕೊಂಡು ಯಶಸ್ವಿಯಾಗಿ ಕಾರ್ಯವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ಎಲ್ಲರೂ ಸಲಹೆ ಸೂಚನೆ ನೀಡಿದ್ದಕ್ಕಾಗಿ ನಾನು ಆಡಳಿತಾಧಿಕಾರಿಯಾಗಿ ಈಗ ಊರಾಗ ದೇಣಿ ಅವ್ರಿಗೆ ಕೊಟ್ಟರೆ ಅವರ ಮಾಡ್ಕೊಂಡು ಇನ್ ಕೆಲಸ ಏನಿದೆ ಸರ್, ದೊಡ್ಡ ದೊಡ್ಡ ಗ್ರ್ಯಾಂಡ್ ಉದ್ಯಮಿದಾರರು ಪ್ರಸಾದ ವ್ಯವಸ್ಥೆ ಅನ್ಕೊಂಡಿದ್ರು, ಇವ್ರು ಅಕ್ಕಿ ಕೊಡಿಸಿದ್ರು ಮಾಡಿ ದರ್ಗಾಕ್ಕೆ ಹೆಚ್ಚಿನ ಆದಾಯ ಬರ್ತಂತ ನಮ್ಮ ಸಲಹೆ. ಅದು ಬೆಳಿಗ್ಗೆ ಜನ ಅದಾರ ಅವ್ ಕಂದಗಲ್ಲ ಏನಂತ ಕೈ ಬಿಟ್ರೆ ಬುಕ್ ನಂಬರ್ ಬರ್ತಾರೆ ಅವರೆಲ್ಲ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಭಾಳ ಮಂದಿ ದೇಣಿಗೆ ಏನು ನಮಗೊಂದು ಮನವಿ ಕೊಟ್ಟಿದ್ದಾರೆ. ನಮಗೆ ಕ್ರಿಕೆಟ್ ಅಜ್ಜನವರ ಜಾತ್ರೆ ಅಂಗವಾಗಿ ನಾವು ಕ್ರಿಕೆಟನ್ನು ಆಡಿಸ್ತಾ ಇದ್ದೀವಿ. ಅದಕ್ಕೆ ನಮಗೆ ಈ ಒಂದು ತಮ್ಮ ಇದರಿಂದ ಒಂದು 50,000 ರೂಪಾಯಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದನ್ನು ಕೊಡ್ಬೋದಲ್ಲ? ಅದನ್ನು ನಾವು ಲೆಕ್ಕ